ಪಾಯಿಂಟ್ ನಂಬರ್ 6ರಲ್ಲಿ ಮಾನವನ ಮೂಳೆ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಈಗ. ಹಾಗಾದ್ರೆ 7ನೇ ಪಾಯಿಂಟ್ ನಲ್ಲಿ ಏನು ಸಿಕ್ಕಿದೆ ಆರಷ್ಟೇ ಅಲ್ಲ, 7ರಲ್ಲೂ ಪತ್ತೆಯಾಗಿದೆ. ಅದು ಕರವಸ್ತ್ರ, ಕರ್ಚೀಫ್ ಸಿಕ್ಕಿದೆ. ಹಾಗಾದ್ರೆ ಯಾರ್ದದು ಕರ್ಚೀಫು? SIT ಅಧಿಕಾರಿಗಳು ಅದನ್ನ ಸಂಗ್ರಹ ಮಾಡಿದ್ದಾರೆ. FSL ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಅಲ್ಲಿ ಮೂಳೆ ಸಿಕ್ತು, ಇಲ್ಲಿ ಖರ್ಚು ಪತ್ತೆ ಆಗಿದೆ, ಕರವಸ್ತ್ರ. ಹಾಗಾದ್ರೆ ಹೇಗೆ ಬಂತು ಕರವಸ್ತ್ರ ಅಲ್ಲಿ? ಪಾಯಿಂಟ್ ನಂಬರ್ 1ರಲ್ಲಿ ATM ಕಾರ್ಡು, ಪಾನ್ ಕಾರ್ಡು, ಹರಿದ ಬ್ಲೌಸ್ ಸಿಕ್ಕಿತ್ತು. ಆ ಪಾನ್ ಕಾರ್ಡು ವ್ಯಕ್ತಿ ಸತ್ತೋಗಿದ್ದಾನೆ ಅನ್ನೋದು ಗೊತ್ತಾಗ್ಬಿಡ್ತು. ಈಗ ಈ ಕರವಸ್ತ್ರ ಯಾರ್ದು, ಅಲ್ಲಿ ಹೇಗೆ ಬಂತು ಅನ್ನೋದು ಪ್ರಶ್ನೆ. ಸಹಜವಾಗಿ ಎಲ್ಲರೂ ಅಂತಾರೆ, ಇಲ್ಲ ನದಿಯಲ್ಲಿ ಏನೋ ತಿಳ್ಕೊಂಡು ಬಂದಿರಬೇಕು. ಅಲ್ಲಿ ಸ್ನಾನ ಮಾಡ್ತಿರ್ತಾರಲ್ವಾ, ಸ್ನಾನಘಟ್ಟ ಆದ ಮೊದಲೇ ಅಲ್ಲಿ ಬಿಸಾಕಿರ್ತಾರೆ, ತೇಲ್ಕೊಂಡು ಬಂದು ಇಲ್ಲೇನೋ ಸಂಗ್ರಹ ಆಗಿರಬೇಕು ಅಂತ ಎಲ್ಲರೂ ಹಾಗೆ ಅನ್ನೋದು ಆರಂಭದಲ್ಲಿ. ಆದರೆ ಗೊತ್ತಿಲ್ಲ ನಮಗೆ ಆ ಕರವಸ್ತ್ರದ ಹಿಂದಿನ ಆ ರಹಸ್ಯ ಏನು, ಸತ್ಯ ಏನು ಅನ್ನೋದು. ಈಗ SIT ಅಧಿಕಾರಿಗಳು ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಹಜವಾಗಿ ಪ್ರಶ್ನೆ ಕೇಳ್ಬೋದು, ಕರವಸ್ತ್ರ ಕೊಳೆಯಲ್ವಾ ಅಂತೇಳಿ. 15-20 ವರ್ಷದಿಂದ ಮಣ್ಣಲ್ಲಿ ಹೋತ್ರೆ, ಅದು ಮಣ್ಣಲ್ಲಿದ್ದರೆ ಅದು ಕೊಳೆತು ಹೋಗಲ್ವಾ ಅಂಥೇಳಿ ಸಾಧ್ಯತೆಗಳು ಖಂಡಿತ ಇರುತ್ತೆ. ಆದರೆ ಗೊತ್ತಿಲ್ಲ, ಅದು ಕರವಸ್ತ್ರ ಯಾವ ಟೈಪ್ ಬಟ್ಟೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕರಗುತ್ತಾ ಅಥವಾ ಕೊಳೆಯುತ್ತಾ ಇಲ್ವಾ ಅಂಥೇಳಿ. ಬಟ್ ಈಗ ಕುತೂಹಲ ಅಂತರೂ ಮತ್ತೆ ಜಾಸ್ತಿ ಆಗ್ತಾ ಇದೆ. ಒಂದೊಂದೇ ವಸ್ತುಗಳು ಪತ್ತೆ ಆಗ್ತಾ ಇದ್ದಾವೆ. ಪಾಯಿಂಟ್ ನಂಬರ್ 7ರಲ್ಲಿ ಕರವಸ್ತ್ರ ಪತ್ತೆ ಆಗಿದೆ. ಆ ಪಾಯಿಂಟ್ ನಂಬರ್ 7ರಲ್ಲಿ ಕರವಸ್ತ್ರ ಬಂದಿದ್ದಾದರೂ ಹೇಗೆ ಅನ್ನೋದು ನಿಗೂಢ ಇನ್ನು.